ಇಷ್ಟೊಂದು ಸಣ್ಣ ವಿಷಯ ಅಲ್ವಾ. ನಗು ಅನ್ನೋದು ಒಂದು ಸಂಧಿವಾತದಂಥ ಒಂದು ಭಯಂಕರ ಕಾಯಿಲೆಯನ್ನು ಅದ್ರ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಏನು ಡಾಕ್ಟರ್ ಇದು ಸುಮ್ಮನೆ ನನ್ನ ನೋವು ನನ್ನ ಕಷ್ಟ ನಗಬೇಕು ಅಂತ ಹೇಳ್ತಿದ್ದೀರಾ ಅಂತ, ಇದೇನು ಸುಮ್ಮನೆ ಇದೆಲ್ಲ ಆಗೋದಿಲ್ಲ ಅಂತ. ಆದರೆ ಇದ್ರ ಹಿಂದೆ ಭಾಳಷ್ಟು ವಿಜ್ಞಾನ ಇದೆ, ವೈಜ್ಞಾನಿಕವಾದ ವಿಚಾರ ಇದೆ. ಈಗ ನಗೋದು ಅನ್ನೋದೇನು, ಇವಾಗ ನಾವು ಖುಷಿಯಾಗಿರ್ತೀವಿ ಅಂತ ಅರ್ಥ. ನಕ್ಕಾಗ ನಮ್ಮ ದೇಹದಲ್ಲಿ ಕೆಲವೊಂದು ಅಂಶಗಳು ಉತ್ಪನ್ನ ಆಗುತ್ತೆ. ಒಂದು ಎಂಡೋರ್ಫಿನ್ ಅಂತೀವಿ. ಎಂಡೋರ್ಫಿನ್, ನೀವು ಮಾರ್ಫಿನ್ ಅಂತ ಕೇಳಿರ್ಬೋದು. ಇದು ನೋವನ್ನು ಕಡಿಮೆ ಮಾಡುವಂಥ ಒಂದು ಅಂಶ. ಸೊ ಈ ನೋವು ಜಾಸ್ತಿ ಆದಾಗ ನಮ್ಮ ಬಾಡೀಲಿ ಎಂಡೋರ್ಫಿನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದೇ ನಗಾಡಿದಾಗ ಅಥವಾ ಖುಷಿಯಾಗಿದ್ದಾಗ ಅಥವಾ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಎಂಡೋರ್ಫಿನ್ಸ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಈ ಎಂಡೋರ್ಫಿನ್ಸಿಂದ ನಮ್ಮ ನೋವಿನ ತೀವ್ರತೆ ಏನಿದೆ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಆಮೇಲೆ ಒಂದ್ಸಲಿ ನಗಾಡಿದ್ರೆ ಈ ಎಂಡೋರ್ಫಿನ್ ಬಹುಶಃ 6ರಿಂದ 8 ಗಂಟೆವರೆಗೂ ಇರುತ್ತಂತೆ ದೇಹದಲ್ಲಿ. ಆ ರೀತಿ ಇದ್ದಾಗ ನಮ್ಮ ದೇಹದಲ್ಲಿ ನೋವಿನ ಅಂಶ ಅಥವಾ ನೋವಿನ ತೀವ್ರತೆ ಏನಿದೆ ಕಡಿಮೆ ಆಗುತ್ತೆ. ಇದು ಮೊದಲನೇದು. ಇನ್ನೊಂದು ಏನು ಅಂತ ಹೇಳಿದ್ರೆ ಕಾರ್ಟಿಸಾಲ್ ಅಂತ ಅನ್ನೋ ಒಂದು ಅಂಶ ಕಡಿಮೆ ಆಗುತ್ತೆ. ಎಂಡೋರ್ಫಿನ್ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಕಡಿಮೆ ಆಗುತ್ತೆ. ಈ ಹಾರ್ಮೋನ್ ಕಡಿಮೆ ಆದಾಗ ನಮ್ಮ ದೇಹದಲ್ಲಿರೋ ಸಿಂಪಥೆಟಿಕ್ ಟೋನ್ ಅಂತ ಏನು ಹೇಳ್ತೀವಿ, ಭಯ ಯಾವಾಗಲೂ ಒಂದು ಟೈಟ್ ಆಗಿರೋವಂಥ ಒಂದು ವಿಷಯ, ಅದು ಕಡಿಮೆ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಟೋನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಈಗ ಪ್ಯಾರಾಸಿಂಪಥೆಟಿಕ್ ಟೋನ್ ಜಾಸ್ತಿ ಆದರೆ ರುಮಟಾಯ್ಡ್ ಆರ್ಥರೈಟಿಸ್ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹಲವಾರು ಪ್ರಯೋಗಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಒಂದು ವೇಗಸ್ ನರ್ವ್ ಅಂತ ಒಂದು ಬರುತ್ತೆ, ಅದನ್ನ ನಾವು ನಿಯಂತ್ರಿಸಿದ್ರೆ ನಮ್ಮ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ಟೋನ್ ಜಾಸ್ತಿ ಆಗುತ್ತೆ, ನಮ್ಮ ರುಮಟಾಯ್ಡ್ ಆರ್ಥರೈಟಿಸ್ ತೀವ್ರತೆ ಕಡಿಮೆ ಆಗುತ್ತೆ. ಇನ್ನು ಮುಂದೆ ನನ್ನ ಪ್ರಿಸ್ಕ್ರಿಪ್ಷನಲ್ಲಿ ನಗು 15 ನಿಮಿಷಗಳು ಊಟ ಆದ ನಂತರ ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವು ನಿಮ್ಮ ಮನೆಯಲ್ಲಿ ಆಗೋಷ್ಟು ಖುಷಿಯಾಗಿದ್ದು ದಿನದಲ್ಲಿ ಒಂದೋ ಎರಡೋ ಸಲ ಮನಸ್ಸು ಬಿಚ್ಚಿ ನಗಾಡೋಂಥ ಸಂದರ್ಭ ತಂದ್ಕೊಳ್ಳಿ. ಇದರಿಂದ ನಿಮ್ಮ ಸಂಧಿವಾತ ಅಷ್ಟೇ ಅಲ್ಲ, ಜೀವನದ ಶೈಲಿನೂ ಬದಲಾಗುತ್ತೆ.